ಮಧ್ಯಪ್ರದೇಶದಲ್ಲಿ ಗಾಡಿ ಹಾಕಿದ್ದೀರಿ, ನಿಲ್ಲಿಸಿದ್ದೀರಿ. ಇವಾಗ ಅಡುಗೆ ರೆಡಿ ಮಾಡ್ತಾಯಿದ್ದೀರಿ. ನಮ್ಮ ಮೈಲಾರಿ ಅವರು ಅಡುಗೆ ಕಟ್ ಮಾಡ್ತಾರೆ, ಹಾಗಲಕಾಯಿ. ಲೊಕೇಶನ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ರೆಡಿ ರೈಸ್ ಕಿಕ್ಕಿದ್ದಾರೆ. ಕಿಕ್ಕಿದ ಐಟಮ್ ಎಲ್ಲ ಇಲ್ಲೇ ಇದೆ. ಏನು ಸ್ಪೆಷಲ್ ಇವತ್ತು ಮೈಲಾರಿ ಅವರೇ? ಹಾಗಲಕಾಯಿ ಗೊಜ್ಜು, ಆಮೇಲೆ ಟೊಮೊಟೊ ಸಾಂಬಾರು, ಮೆಣಸಿನ್ಕಾಯಿ. ಓಹೋ ಏನಾರ ವೆರೈಟಿ ಮಾಡ್ತಾಯಿದ್ದೀರಾ. ಹಪ್ಳ ಗಿಪ್ಳ ಎಲ್ಲ ಮಾಡ್ತಾಯಿದ್ದೀರಾ. ವೆರಿ ಗುಡ್. ನೋಡಿ ಲೊಕೇಶನ್ ತುಂಬ ಚೆನ್ನಾಗಿದೆ. ಇವಾಗ 150 ಕಿಲೋಮೀಟ್ರ್ ಫಾರೆಸ್ಟ್ ಮುಗಿಸ್ಕೊಂಬಂದು ಇಲ್ಲಿ ಹಾಕಿದ್ದೀರಿ. ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಕುಂಭಮೇಳಕ್ಕೆ ಅಂತ. ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗೋಣ ಅಂತ. ಚಿಕ್ಕದಾಗಿತ್ತಲ್ಲ? ಹಾಂ, ಹಾಂ, ಏನಕ್ಕೆ? ಅನ್ನ ರೆಡಿ, ಟೊಮೊಟೊ ಗೊಜ್ಜು ರೆಡಿ, ಹಾಗಲಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ. ಉತ್ತರ ಕನ್ನಡ. ಹಾಂ ಹೌದು, ಅರ್ಧ kg, 3/4 kg ಬಟ್ಟೆ ಐತೆ ಅಣ್ಣ. ಅದ್ರಲ್ಲಿ ಏನಿದೆ ಬಟ್ಟೆ? ಕೊಡಿ ಅದೇ ಬಟ್ಟೆ ಹೋಗಿ. ಉತ್ತರ ಕರ್ನಾಟಕದ ಸ್ಟೈಲಿ ಮೆಣಸಿನ್ಕಾಯಿ ರೆಡಿ ಹಾಕಿ ಮಾಡ್ತಾಯಿದ್ದಾರೆ, ಏನೋ ಸ್ಪೆಷಲಾಗಿ. ಇದಾದಮೇಲೆ ಇಲ್ಲೇ ಐತಲ್ಲ, ಹಪ್ಳ ಕರಿಬೇಕು, ಆಮೇಲೆ ಗೊಜ್ಜು ರೆಡಿ ಮಾಡಬೇಕು. ಇಲ್ಲೇ ಹೋಗಿ, ಪರವಾಗಿಲ್ಲ, ಅದೇ 5 ಸ್ಟಾರ್ ಆಗಿದೆ. 5 ಸ್ಟಾರ್ ಅವ್ರು ಏನೋ ಮಾಡ್ತಾಯಿದ್ದಾರೆ. ಹಪ್ಳನ ಮಾಡಲಿ, ತೊಂದರೆ ಇಲ್ಲ. ಅದೇನು ಚೆನ್ನಾಗಿ ಬಂದಿದೆ ಅಂದರೆ 6 ಸ್ಟಾರ್ ಆಗುತ್ತೆ. ಆಮೇಲೆ ಒಂದು ಕಡೆ ಸೀದೋಯ್ತದೆ. ಬಿಡಿ, ಸಾಕ್ಬಿಡಿ ಅಷ್ಟೇ. ಯಾಕೆ ತಿಂತಾರ? ಲಾಸ್ಟ್ ಒಂದೇ. ಹೆಂಗಿದ್ರಿ ಎಣ್ಣೆ ಹಾಕಿ ಬೇಡ. ಯಾಕ ಎಷ್ಟು ಹಾಕೋಣ? ಆಯ್ತಪ್ಪ, ಆಯ್ತು. 5 ಸ್ಟಾರ್ ಹೋಟ್ಲಪ್ಪ ನೀನು, ಏನು ಮಾಡೋಣ? ಇಲ್ಲ ಗುರು, ಚಳಿ ಏನಿಲ್ಲ. ಇಲ್ಲ ಇನ್ನೂ 500 ಇದೆಯಲ್ಲ, ಏನು ಸದ್ಯಕ್ಕೇನಿಲ್ಲ. ಮಸಾಲೆ ಇದೆಯಲ್ಲ, ನೀರಲ್ಲ, ಒಂಚೂರು ನೀರು ಹಾಕ್ಬಾರ್ದು ಗುರು. 200 ಕಿಲೋಮೀಟ್ರ್ 250 ಕಿಲೋಮೀಟ್ರ್ ಬಂದೆ ಅಷ್ಟೇ. ಇಲ್ಲ ನಾವು ರೆಸ್ಟ್ ಮಾಡಾಕಿದ್ರಿ. ನೀರೀಗ ಇಂಗ್ತದಲ್ಲ, ಹಿಂದಾಗ ಚೆನ್ನಾಗಿ ಇದಾಗುತ್ತೆ. 5 ಸ್ಟಾರ್ ಅವರು ಎಲ್ಲ ಹುಡುಗರು ಕುತ್ಕೊಂಡಿದ್ದೀರಿ ಊಟಕ್ಕೆ ಎಲ್ಲ. ಇಲ್ಲಿ ಸ್ಪೆಷಲ್ಲು ಹಪ್ಳ, ಹಾಗಲಕಾಯಿ ಗೊಜ್ಜು, ಟೊಮೊಟೊ ರಸಮ್ಮು, ರೈಸು, ಬಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಲೊಕೇಶನ್ ನೋಡ್ಕೊಂಬಿಡಿ ಹಂಗೆ. ಅನ್ನ ಚೆನ್ನಾಗಾಯ್ತು. ಕಾಕರಕಾಯಿ